ಹಾಯ್ ಹಲೋ ಮತ್ತೊಮ್ಮೆ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಿಂದ ಸ್ನೇಹಿತರೆ ಮತ್ತೊಂದು ಅದ್ಭುತವಾದಂಥ ಟಾಪಿಕ್ಸ್ ಬಂದಿದ್ದೇನೆ. ಪಠ್ಯಪುಸ್ತಕ ವಿಶ್ಲೇಷಣೆಯಲ್ಲಿ ಸಮಾಜ ವಿಜ್ಞಾನದ ಭಾಳ ಇಂಪಾರ್ಟೆಂಟ್ ಟಾಪಿಕ್ಸ್ ಇದು. ಲೈಫ್ ಹೇಗೆ ಚೇಂಜ್ ಆಗ್ತಾ ಇದೆ ಅಂತ ತಿಳ್ಕೋಬೇಕು ಅಂತಂದರೆ ನಿಮ್ಮ ಸಂಸ್ಕೃತಿ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಂಥ ಅದ್ಭುತವಾದಂಥ ಮಾನವ ಮತ್ತು ಸಂಸ್ಕೃತಿ ಪಾಠವನ್ನು ನಿಮಗೋಸ್ಕರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಎಕ್ಸ್ಪ್ಲೈನ್ ಏನೋ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಬರ್ತೀವಿ, ಆದರೆ ನೀವು ಇಲ್ಲಿ ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ, ದಯವಿಟ್ಟು ಹಾಗೆ ಮಾಡಬೇಡಿ. ಒಳ್ಳೆ ಸಬ್ಸ್ಕ್ರಿಪ್ಷನ್ಸಲ್ಲಿ ನೀವು ಈ ವಿಡಿಯೋ ನೋಡಬೇಕು. ನೋಡೋದಷ್ಟೇ ಅಲ್ಲ, ಬೇರೆಯವ್ರಿಗೂ ಕೂಡ ಇದನ್ನು ಪರಿಚಯಿಸಿದರೆ ತುಂಬ ಜನರಿಗೆ ಇಂಥ ಒಳ್ಳೆ ಪಠ್ಯಪುಸ್ತಕ ಸರಣಿ ವಿಡಿಯೋಗಳು ಹೆಲ್ಪ್ ಆಗ್ತವೆ ಅಂತ ಹೇಳ್ತಾ ಬನ್ನಿ ಮತ್ತೊಂದು ಪಾಠದೊಂದಿಗೆ ಎಕ್ಸ್ಪ್ಲನೇಷನ್ಸ್ಗೆ ಹೋಗೋಣ. ಮಾನವ ಮತ್ತು ಸಂಸ್ಕೃತಿ. ಸ್ನೇಹಿತರೆ, ಈ ಸಂಸ್ಕೃತಿ ಅಂದರೆ ಏನು ಅನ್ನೋದು ನಿಮ್ಮ ತಲೆನಲ್ಲಿ ಬರಬೇಕು. ಸಂಸ್ಕೃತಿ ಅನ್ನುವಂಥದ್ದು ಒಂದು ಇಂಗ್ಲೀಷ್ ಭಾಷೆಯಲ್ಲಿ ಒಂದು ಪದ ಕಲ್ಚರ್ ಅಂತ ಕರಿತೀವಿ. ನೀವು ಎಲ್ಲ ಇಂಗ್ಲೀಷ್ ಭಾಷೆಗಳ ಮೂಲ ಹುಡ್ಕೊಂಡು ಹೋದರೆ ಅದು ಹೋಗೋದೇ ಗ್ರೀಕ್ ಅಥವಾ ಲ್ಯಾಟಿನ್ ಭಾಷೆಗಳಿಗೆ. ಹಾಗಾಗಿ ಲ್ಯಾಟಿನ್ ಭಾಷೆಯ ಕೊಲೆರೆ ಅನ್ನುವ ಪದ, ಅದನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿದ್ರೆ ಏನಾಗುತ್ತೆ ಅಂದರೆ ಕೃಷಿ ಮಾಡು ಅಂತ ಅರ್ಥ ಕೊಡುತ್ತೆ. ಕೃಷಿ ಮಾಡು ಅಂದರೆ ನೀವು ಬೇಸಾಯ ಮಾಡೋದು ಅಂತಲ್ಲ, ಅಥವಾ ತಗೊಂಡೋಗಿ ಹೊಲ ಉಳುಮೆ ಮಾಡೋದು ಅಂತಲ್ಲ. ಕೃಷಿ ಮಾಡು ಅನ್ನುವ ಪದದ ಅರ್ಥ ಒಂದು ವಿಷಯದಲ್ಲಿ ಸ್ಪಷ್ಟವಾಗಿ ಸಮಗ್ರವಾಗಿ ಅಧ್ಯಯನ ಮಾಡ್ತಕ್ಕಂತಹ ವಿಧಾನ ಅಂತ ಹೇಳ್ತಾರೆ. ಹಾಗಾಗಿ ಸಂಸ್ಕೃತಿಯನ್ನು ವಿವಿಧ ಸಮಾಜಶಾಸ್ತ್ರಜ್ಞರು ಅನೇಕ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಿದ್ದಾರೆ. ಮಾನವ ಸಮಾಜದ ಸದಸ್ಯನಾಗಿದ್ದುಕೊಂಡು ಅವನು ಏನೇನು ಕಲ್ತ್ಕೊಳ್ಬಲ್ಲ, ಉತ್ತಮವಾದ ಜ್ಞಾನ, ಕಲೆ, ನೈತಿಕ ನಿಯಮಗಳು, ಕಾನೂನುಗಳು, ರೂಢಿಗಳು, ಸಾಮರ್ಥ್ಯಗಳ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು, ನೈಪುಣ್ಯಗಳು, ಹೀಗೆ ಅನೇಕ ರೀತಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸಂಕೀರ್ಣದ ವ್ಯವಸ್ಥೆಯಲ್ಲಿ ಅವನು ಏನಾಗಿ ಪರಿವರ್ತನೆ ಆಗ್ತಾ ಇದ್ದಾನೆ ಅನ್ನೋದನ್ನು ತಿಳಿಸೋದೇ ಈ ಸಂಸ್ಕೃತಿ ಅನ್ನೋದು. ಬಹಳ ವಿಶಾಲವಾದ ಅರ್ಥದಲ್ಲಿ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಆದರೆ ಸಂಸ್ಕೃತಿ ಎಲ್ಲ ಕಡೆ ಒಂದೇ ರೀತಿ ಇರೋದಿಲ್ಲ. ಅಲ್ಲಿನ ಒಂದು ಭೌಗೋಳಿಕ ವ್ಯವಸ್ಥೆಗೆ, ಅಲ್ಲಿನ ಸಾಮಾನ್ಯ ಜನರ ಪರಂಪರೆಗೆ, ಅದರ ಅಗತ್ಯತೆಗಳಿಗೆ ಅನುಗುಣವಾಗಿ ಇದು ಬದಲಾವಣೆ ಆಗ್ತಾನೇ ಇರ್ತದೆ. ಹಾಗಾಗಿ ಒಂದು ಸಮಾಜದ ಸಂಸ್ಕೃತಿಯು ಮತ್ತೊಂದು ಸಮಾಜದ ಸಂಸ್ಕೃತಿಗೆ ಭಿನ್ನವಾಗಿರುತ್ತೆ. ನೀವು ಭಾರತದಲ್ಲಿ ಇದ್ದೀರಾ ಅಂತಂದರೆ ಉತ್ತರ ಭಾರತಕ್ಕೂ ದಕ್ಷಿಣ ಭಾರತಕ್ಕೂ ನಿಮ್ಮ ಸಂಸ್ಕೃತಿ ವಿಭಿನ್ನವಾಗಿರುತ್ತೆ. ಕರ್ನಾಟಕದಲ್ಲೇ ಇದ್ದೀರಾ ಅಂದರೆ ಉತ್ತರ ಕರ್ನಾಟಕಕ್ಕೂ ದಕ್ಷಿಣ ಕರ್ನಾಟಕಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಹೀಗೆ ಸಂಸ್ಕೃತಿ ಅಲ್ಲಿನ ಭೌಗೋಳಿಕ ನೆಲೆಗಟ್ಟಿನ ಮೇಲೆ, ಅಲ್ಲಿನ ಪರಂಪರೆಗಳ ಮೇಲೆ ಬದಲಾವಣೆ ಆಗ್ತಾ ಇರುತ್ತೆ. ಹಾಗಾಗಿ ಯಾವುದೇ ಸಂಸ್ಕೃತಿಯನ್ನು ಉತ್ತಮ ಸಂಸ್ಕೃತಿ, ಮತ್ಯಾವುದೋ ಸಂಸ್ಕೃತಿಯನ್ನು ಕೆಟ್ಟ ಸಂಸ್ಕೃತಿ ಅಂತ ಹೇಳಲಿಕ್ಕಾಗಲ್ಲ. ಸಂಸ್ಕೃತಿಯಲ್ಲಿ ಒಳ್ಳೆಯದು ಕೆಟ್ಟದು ಅಂತಿಲ್ಲ. ಸಂಸ್ಕೃತಿಯಲ್ಲಿ ಸಂಸ್ಕೃತಿ ಅಷ್ಟೇ. ಅದರಲ್ಲಿ ಆಗೋ ಆ್ಯಕ್ಟಿವಿಟಿಗಳನ್ನು ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ತಾನೆ. ಹಾಗಾಗಿ ಸಂಸ್ಕೃತಿ ಪೀಳಿಗೆಯಿಂದ ಪೀಳಿಗೆಗೆ ಬದಲಾವಣೆ ಆಗ್ತಾ ಇರುತ್ತೆ. ಅದು ನಿಮ್ಮ ಮನೆಯಲ್ಲೇ ನೀವು ಚೆಕ್ ಮಾಡಿಕೊಂಡ್ರೂ ಗೊತ್ತಾಗತ್ತೆ. ನೋಡಿ, ನಿಮ್ಮ ಅಜ್ಜ ಬದುಕಿದ್ದಂಥ ಸಂಸ್ಕೃತಿಗೂ ನಿಮ್ಮ ಅಪ್ಪನ ಕಾಲಕ್ಕೂ ಮತ್ತು ನಿಮ್ಮ ಕಾಲಕ್ಕೂ ಆಗಿರೋ ಅಂಥದ್ದು ಎಷ್ಟು ಚೇಂಜಸ್ ಆಗಿದೆ ಅನ್ನೋದನ್ನು ಕೂಡ ನೀವಿಲ್ಲಿ ಕಾಣ್ಬೋದು. ಈಗ ನಾವು ಕಲ್ತಿರೋವಂಥ ಭಾಷೆ ನಮ್ಮ ಹಿರಿಯರಿಂದ ನಮಗೆ ಬಂದಿದೆ ಅಂತೀವಿ. ಇದು ಹೀಗೆ ಉಳ್ಕೊಂಡಿದೆಯಾ ಅಂದ್ರೆ ಇಲ್ಲ. ಸಂಸ್ಕೃತಿ ನಿರಂತರವಾಗಿ ಬದಲಾವಣೆ ಆಗ್ತಾನೇ ಇದೆ. ನೀವೆಲ್ಲ ಗಮನಿಸಿರ್ಬೋದು, ನಿಮ್ಮ ಹಾಕಿಕೊಳ್ಳುವ ವಸ್ತ್ರ ವಿನ್ಯಾಸದ ಶೈಲಿಗಳಲ್ಲಿ ಬದಲಾವಣೆ ಆಗಿದೆ. ನೀವು ಮಾಡಿಕೊಳ್ಳುವಂಥ ಕೇಶ ಶೈಲಿಯಲ್ಲಿ ಬದಲಾವಣೆ ಆಗಿದೆ. ನೀವು ತಿಂತಾ ಇರೋ ಆಹಾರ ಶೈಲಿಯಲ್ಲಿ ಬದಲಾವಣೆ ಆಗಿದೆ. ಹೀಗೆ ಹಲವು ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಇರೋದಕ್ಕೆ ಏನು ಹೇಳುತ್ತಿದ್ದು ಅಂದರೆ ನಮ್ಮ ಸಂಸ್ಕೃತಿ ಪೀಳಿಗೆಯಿಂದ ಪೀಳಿಗೆಗೆ ನಿರಂತರವಾಗಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡುತ್ತೆ. ಸ್ನೇಹಿತರೆ, ಸಾಂಸ್ಕೃತಿಕ ವೈವಿಧ್ಯತೆ ಬಗ್ಗೆ ಕೂಡ ತಿಳ್ಕೋಬೇಕು. ನಾವು ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಸುಪ್ರಸಿದ್ಧವಾದಂಥ ಒಂದು MG ರೋಡಲ್ಲೇ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ನಮ್ಮ ಕಣ್ಣಿಗೆ ಏನು ಕಾಣ್ಬೋದು? ಅನೇಕ ಡಿಫ್ರೆಂಟ್ ಕಲರ್ಸ್ನ ಉಡುಪುಗಳು ಕಣ್ಣಿಗೆ ಬೀಳುತ್ತೆ. ಹಾಗೆಯೇ ಡಿಫ್ರೆಂಟ್ ಟೈಪ್ಸ್ ಆಫ್ ಜನರು ಕೂಡ ಕಣ್ಣಿಗೆ ಬೀಳ್ತಾರೆ. ವೈವಿಧ್ಯಮಯವಾಗಿರ್ತಕ್ಕಂಥ ಜನಾಂಗೀಯ ಲಕ್ಷಣಗಳು ನಮಗೆ ಕಾಣ್ತವೆ. ಅನೇಕ ರೀತಿ ಭಾಷೆಗಳು ಮಾತಾಡೋರನ್ನ ಕಾಣ್ತೀವಿ, ಅನೇಕ ರೀತಿಯ ಸಂಭಾಷಣೆಯಲ್ಲಿರೋರನ್ನ ಕಾಣ್ತೀವಿ. ಸೊ ಇವ್ರು ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಾಜದಲ್ಲಿ ಒಂದೇ ರೀತಿಯಾದ ಸಂಸ್ಕೃತಿಯಲ್ಲಿ ಇರಲಿಕ್ಕೆ ಸಾಧ್ಯ ಇದೆಯಾ ಅಂದರೆ ಇಲ್ಲ.
ಸಂಸ್ಕೃತಿ ಒಂದೇ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ. ವಿವಿಧ ಧರ್ಮ ಜೀವನ ವಿಧಾನ ಆಧರಿಸಿ ಆಯಾ ಸಂಸ್ಕೃತಿಗಳು ಬದಲಾವಣೆ ಕಾಣ್ತಾನೆ ಇರ್ತವೆ. ಇದನ್ನು ನಾವು ವೈವಿಧ್ಯಮಯ ಸಂಸ್ಕೃತಿ ಅಂತ ಕರಿತೀವಿ. ಅಲ್ಲಿನ ಧರ್ಮ, ಅಲ್ಲಿನ ಜೀವನ ವಿಧಾನ, ಅಲ್ಲಿನ ಆಚಾರ ವಿಚಾರಗಳು, ಸಂಸ್ಕೃತಿಯಲ್ಲಿ ಬದಲಾವಣೆಗಳು ಕಾಣ್ತವೆ. ಆದರೆ ಈ ಥರದ ಬದಲಾವಣೆಗಳನ್ನೆಲ್ಲ ಕ್ರೋಢೀಕರಿಸಿದರೆ ನಾವು ಅದನ್ನು ವೈವಿಧ್ಯಮಯ ಸಂಸ್ಕೃತಿ ಅಂತ ಕರಿತೀವಿ. ಹಾಗಾಗಿ ಸಂಸ್ಕೃತಿಗಳು ಬೇರೆ ಬೇರೆ ಆಗಿದ್ದರೂ ಕೂಡ ಅವು ಒಂದನ್ನೊಂದು ಪ್ರಭಾವ ಅಂತೂ ಮಾಡುತ್ತೆ. ಹೆಂಗೆ ಪ್ರಭಾವ ಮಾಡುತ್ತೆ? ಫಾರ್ ಎಕ್ಸಾಂಪಲ್ಸ್, ಹೆಣ್ಮಕ್ಳು ಧರಿಸುವಂಥ ಚೂಡಿದಾರ್ ತಗೊಂಡ್ರೆ ನೀವು ವಾಯುವ್ಯ ಭಾರತೀಯರಿಂದ ಬಂದಂಥ ಉಡುಪಿನ ಒಂದು ಪ್ರಭಾವ. ಇನ್ನು ನಾವು ತಿಂತಾ ಇರುವಂತಹ ಕೆಲವೊಂದಿಷ್ಟು ಫುಡ್ಗಳಿದಾವಲ್ಲ, ಪಿಜ್ಜಾ, ಬರ್ಗರ್, ಇವೆಲ್ಲ ನಮ್ಮ ದೇಶದ ಸಂಸ್ಕೃತಿಯ ಫುಡ್ಗಳಲ್ಲ, ಬೇರೆ ದೇಶದಿಂದ ನಮ್ಮ ದೇಶದ ಮೇಲೆ ಪ್ರಭಾವ ಬೀರಿರೋದು. ಇನ್ನು ನಾವು ಹಾಕ್ತಕ್ಕಂಥ ಶರ್ಟು, ಪ್ಯಾಂಟ್, ಅದರ ಡಿಸೈನ್ಸ್, ಅದರ ಸ್ಟಿಚ್ಚಿಂಗ್ ಸ್ಟೈಲು ಇದ್ಯಾವುದು ನಮ್ಮ ಮೂಲ ಭಾರತದ್ದಲ್ಲ. ಇನ್ನು ನಾವು ಧರಿಸೋವಂಥ ಪ್ಯಾಂಟ್, ಶರ್ಟ್, ನಮ್ಮ ಭಾಷೆ, ಭಾಳಷ್ಟು ಬದಲಾವಣೆಗಳು ಬ್ರಿಟಿಷರಿಂದ ಪ್ರಭಾವಗೊಂಡಂಥವು ಇದ್ದಾವೆ. ಹಾಗಾಗಿ ಭಾರತದಲ್ಲಿ ನೂರಾರು ಬುಡಕಟ್ಟುಗಳು, ಸಾವಿರಾರು ಜಾತಿಗಳು, ಅನೇಕ ಜನಾಂಗಗಳು, ಭಾಷೆಗಳು, ವೈವಿಧ್ಯಮಯವಾಗಿರ್ತಕ್ಕಂಥ ಸಂಸ್ಕೃತಿ ಭಾರತದಲ್ಲಿ ಕಂಡು ಬರುತ್ತೆ. ಏನೇ ಕಂಡು ಬಂದರೂ ನಾವೇನು ಹೇಳ್ತೀವಿ? ವಿ ಆರ್ ಇಂಡಿಯನ್, ವಿ ಆರ್ ಪ್ರೌಡ್ ಆ್ಯಸ್ ಎ ಇಂಡಿಯನ್, ನಾವೆಲ್ಲ ಭಾರತೀಯರು ಅನ್ನುವಂಥದ್ದು ಬರುತ್ತೆ. ಹಾಗಾಗಿ ವಿವಿಧತೆಯಲ್ಲಿ ಏಕತೆಯ ತತ್ವವನ್ನು ಬೆಳಗಿರೋದೇ ಈ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಭಾವ. ಇನ್ನು ನಮ್ಮ ಆಚಾರ ವಿಚಾರಗಳಿಗೆ ಬರೋಣ. ಇಲ್ಲಿ ನಾವು ಸಂಸ್ಕೃತಿ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಕುರಿತು ನಾವು ತಿಳ್ಕೊಂಡ್ಮೇಲೆ ನಮ್ಮ ಸಂಸ್ಕೃತಿಯ ಅಂಶಗಳನ್ನು ಕೂಡ ನಾವು ಚೆನ್ನಾಗಿ ತಿಳ್ಕೋಬೇಕು. ಸಂಸ್ಕೃತಿಯ ಅಂಶಗಳು ತುಂಬ ಅದ್ಭುತವಾಗಿರ್ತವೆ. ಹೆಂಗೆ? ನಮ್ಮ ನಂಬಿಕೆಗಳು, ಮೌಲ್ಯಗಳು, ನಿಯಮಗಳು, ಲೋಕಾರೂಢಿಗಳು, ಇವೆಲ್ಲ ನಮ್ಮ ನೈತಿಕ ಅಂಶಗಳು. ನೋಡಿ, ನಂಬಿಕೆಗಳು, ಮೌಲ್ಯಗಳಿದ್ದಾವೆ, ನಿಯಮಗಳಿದ್ದಾವೆ, ಇವಕ್ಕೆಲ್ಲ ಸಪ್ರೇಟ್ ಇದ್ದಾವೆ, ಎಲ್ಲ ಒಂದೇ ಅಲ್ಲ. ನಂಬಿಕೆಗಳು ಅಂತ ಇಡ್ತೀವಿ. ಏನು? ಇವತ್ತು ನಾನು ತುಂಬ ಒಳ್ಳೆ ಕೆಲಸ ಮಾಡ್ತೀನಿ, ನಾನು ತುಂಬ ಚೆನ್ನಾಗಿ ಪರೀಕ್ಷೆ ಬರಿತೀನಿ ಅನ್ನೋದು ನಮ್ಮ ಮೇಲೆ, ನಮ್ಮ ಓದಿನ ಮೇಲಿರುವಂಥ ಒಂದು ನಂಬಿಕೆ. ಅದು ಮೌಲ್ಯ. ನೀವೊಂದು ಒಳ್ಳೆ ಜ್ಞಾನ ಪಡೆದು ಒಂದು ಒಳ್ಳೆ ಸಾಂಸ್ಕೃತಿಕ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀರಾ, ನೀವೊಂದು ಒಳ್ಳೆ ಹುದ್ದೆಯನ್ನು ಅಲಂಕರಿಸಿದ್ದೀರ ಅಂದರೆ ಅದೊಂದು ನಿಮ್ಮದೊಂದು ಮೌಲ್ಯ ಕ್ರಿಯೇಟ್ ಆಗುತ್ತೆ. ನಿಯಮ. ನೀವು ಎಲ್ಲೆಲ್ಲಿ ಯಾವ್ಯಾವ ಸ್ಟೇಜಲ್ಲಿ ಇರ್ತೀರೋ ಆಯಾ ಸ್ಟೇಜಿಗೆ ತಕ್ಕಂಗೆ ಒಂದಿಷ್ಟು ನಿಯಮಗಳು ಇರ್ತವೆ. ನೀವು ಯಾವುದೋ ಸ್ಕೂಲ್ ಮೀಟಿಂಗಲ್ಲಿ ಕೂತಿದ್ದೀರ ಅಂದರೆ ಅಲ್ಲಿನ ನಿಯಮಗಳಿಗೆ ಇರ್ತೀರ, ನೀವು ಯಾವುದೋ ಸಂತೆನಲ್ಲಿ ಇದ್ದೀರ ಅಂದರೆ ಅಲ್ಲೊಂದಿಷ್ಟು ನಿಯಮಗಳಿಗೆ ಅಡಾಪ್ಟ್ ಆಗುತ್ತೆ. ಹೀಗೆ ಇನ್ನು ಲೋಕಾರೂಢಿಗಳು ಕಾಮನ್. ಬೆಳಗ್ಗೆ ಏಳು, ಮುಖ ತೊಳಿ, ಟೀ ಕುಡಿ, ಸ್ನಾನ ಮಾಡು, ಪೂಜೆ ಮಾಡು, ಊಟ ಮಾಡು, ಕೆಲಸಕ್ಕೆ ಹೋಗು, ಇದು ಲೋಕಾರೂಢಿಗಳಿವೆಲ್ಲ. ದೇವರ ಧ್ಯಾನ ಮಾಡು, ಅಧ್ಯಯನ ಮಾಡು, ಹಬ್ಬಗಳ ಆಚರಿಸು, ಇದೇ ತಿಂಗಳಲ್ಲಿ ಮಾಡು, ಇವೆಲ್ಲ ಇನ್ನು ನೈತಿಕ ಅಂಶಗಳು ಕೂಡ ನಿಮಗೆ. ಹಾಗಾಗಿ ಸರಳವಾಗಿ ಎಲ್ಲವುಗಳನ್ನು ನಾವು ಒಟ್ಟಾಗಿ ಕೂರಿಸಿದರೆ ಆಚಾರ ವಿಚಾರ ಅಂತ ಕರಿತೀವಿ. ಬೈಯುವಾಗೂ ನಿಮ್ಮ ಮನೇಲಿ ಬೈತಿರ್ತಾವೆ, ಅವನಿಗೊಂದು ಚೂರಾರ ಆಚಾರ ವಿಚಾರ ಆಯ್ತಾ ಅಂತ. ಏನು ಆಚಾರ ವಿಚಾರ ಅಂದರೆ ಇದೇನೆ, ಒಬ್ಬ ಮನುಷ್ಯನಲ್ಲಿರ್ಬೋದಾದಂಥ ನಂಬಿಕೆಗಳು, ಮೌಲ್ಯಗಳು, ನಿಯಮಗಳು, ಲೋಕಾರೂಢಿಗಳು ಮತ್ತು ನೈತಿಕ ಅಂಶಗಳು, ಇವು ಒಟ್ಟಾಗಿ ಇದನ್ನು ಸೇರಿಸಿದಾಗ ನಾವು ಹೇಳೋದೇ ಆಚಾರ ವಿಚಾರ ಅಂತ. ಸ್ವಾತಂತ್ರ್ಯ, ಪ್ರಾಮಾಣಿಕತೆ, ಶುಚಿತ್ವ, ವಿಧೇಯತೆ, ರಾಷ್ಟ್ರಪ್ರೇಮ, ಇಂಥ ಅನೇಕ ಮೌಲ್ಯಗಳನ್ನು ನಾವು ಬೆಳೆಸ್ಕೋಬೇಕು ಅಂತ. ಒಂದು ಇತಿಹಾಸ ಪಾಠ ಓದ್ತೀರಾ, ಬ್ರಿಟಿಷರಿಂದ ಭಾರತ ಹೇಗೆ ಸ್ವತಂತ್ರಕ್ಕೆ ಹೋರಾಟ ಮಾಡ್ತು ಅಂದರೆ ಅದು ಒಂದು ಮೌಲ್ಯ. ನಮ್ಮ ದೇಶದ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಅದನ್ನು ಅದ್ಭುತವಾಗಿ ನಾವು ಅಳವಡಿಸ್ಕೊಳ್ಳೋದು. ಪ್ರಾಮಾಣಿಕತೆ ಹೇಗಿರಬೇಕು, ಶುಚಿತ್ವಕ್ಕೆ ಸ್ವಚ್ಛ ಭಾರತ್ ಅಭಿಯಾನ್ ಅಂತ ಒಂದು ಪ್ರೋಗ್ರಾಮ್ ಬಂದರೆ ಸ್ವಚ್ಛತೆಗೆ ಎಷ್ಟು ಆದ್ಯತೆ ಕೊಡಬೇಕು ಅಂತ. ಮತ್ತು ಒಬ್ಬ ಒಳ್ಳೆ IAS ಆಫೀಸರ್ ಆಗ್ತೀನಿ ಅಂದರೆ ಅದಕ್ಕೆ ಹೆಂಗೆ ವಿಧೇಯತೆ ಇರಬೇಕು. ಒಬ್ಬ ಒಳ್ಳೆ ಮಿಲಿಟ್ರಿಯಲ್ಲಿ ಸೇರ್ಕೋತೀನಿ ಅಂದರೆ ನಿಮ್ಗೆ ರಾಷ್ಟ್ರಪ್ರೇಮ, ಅಲ್ಲಿ ಹುದ್ದೆಗೆ ಹೆಂಗಿರಬೇಕು. ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಬದುಕ್ತಾ ಇದ್ದೀನಿ ಅಂದರೆ ನನ್ನ ದೇಶ ನನ್ನ ಹೆಮ್ಮೆ ಅನ್ನುವಂಥ ಕಲ್ಪನೆ ಹೆಂಗೆ ಬರಬೇಕು. ಇವೆಲ್ಲ ನಮ್ಮಲ್ಲಿ ಅನೇಕ ವೆರೈಟಿ ಡಿಫರೆಂಟಬಲ್ ಮೌಲ್ಯಗಳನ್ನು ನಾವು ಬೆಳೆಸ್ಕೋಬೇಕು. ಹೀಗೆ ನಮ್ಮಲ್ಲಿ ಮೌಲ್ಯಗಳಂದರೆ ಸಮಾಜವು ವ್ಯಕ್ತಿಗಳಿಂದ ನಿರೀಕ್ಷೆ ಮಾಡ್ತಾ ಇರುವಂಥ ಒಂದು ಕ್ರಮ ಅಂತ ಅಂದ್ಕೊಳ್ಳಿ. ಮೌಲ್ಯ ಅಂದ್ರೆ ಅದೇನೆ, ನಿಮ್ಮಿಂದ ಈ ಸಮಾಜ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳುತ್ತೆ, ನೀನು ಅದೇ ರೀತಿ ನಡ್ಕೊಳ್ಬೇಕು.
ನೀನೊಬ್ಬ ಶಿಕ್ಷಕನಾಗಿದೆಯಾ ಅಂದರೆ ಈ ಸಮಾಜ ನಿನ್ನಿಂದ ನಿರೀಕ್ಷೆ ಮಾಡುತ್ತೆ ಉತ್ತಮ ಜ್ಞಾನಧಾರೆಯನ್ನು ಮಕ್ಕಳಿಗೆ ನೀನು ಕೊಡಬೇಕು, ಸಮಾಜಕ್ಕೂ ಕೊಡಬೇಕು ಅಂತ. ಅದನ್ನು ಮಾಡದೆ ಹೋದರೆ ನಿನ್ನನ್ನು ಈ ಸಮಾಜ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕೆ ಉಲ್ಟಾ ಆಯಿತು, ನೀನೊಬ್ಬ ಒಳ್ಳೆ ಮೌಲ್ಯಯುತವಾದಂಥ ವ್ಯಕ್ತಿ ಆಗಲ್ಲ ಅಂತ. ಪ್ರತಿಯೊಂದು ಸಂಸ್ಕೃತಿಯಲ್ಲಿರೋದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎಂಬುದನ್ನು ನಿರ್ಧರಿಸೋ ಮೌಲ್ಯಗಳು ನಮಗೆ ನೆರವಾಗ್ತವೆ ಅಂತ. ಯಾವುದು ಕೆಟ್ಟದು ಯಾವುದು ಒಳ್ಳೆಯದು ಅಂತ ಅಂದ್ಕೊಳ್ಬೇಕು ಅಂದರೆ ಅದಕ್ಕೊಂದು ಮೌಲ್ಯ ನಮಗೆ ಇದನ್ನು ಕಲಿಸ್ಕೊಂಡು ಹೋಗುತ್ತೆ. ನಿಯಮಗಳಿಗೆ ಪೂರಕವಾಗಿ ಲೋಕಾರೂಢಿಗಳು ಕೂಡ ಮತ್ತು ನೈತಿಕ ನಿಯಮಗಳು ಇವೆರಡೂ ನಮ್ಮ ಸಮಾಜದ ಅಭಿವೃದ್ಧಿಗೆ ತುಂಬಾ ಕೆಲಸ ಮಾಡ್ತಕ್ಕಂಥ ವಿಚಾರಗಳು. ಹಂಗಾರೆ ಲೋಕಾರೂಢಿ ಅಂದರೆ ಏನು? ಇದು ನಮಗೆ ಬರುತ್ತೆ. ಲೋಕಾರೂಢಿ ಅಂದರೆ ಇನ್ನೇನಿಲ್ಲ, ದಿನನಿತ್ಯದಲ್ಲಿ ನಾವು ಮತ್ತೆ ಮತ್ತೆ ಮಾಡುವಂತಹ ಚಟುವಟಿಕೆಗಳನ್ನೇ ಲೋಕಾರೂಢಿ ಅಂತ ಕರಿತೀವಿ. ಏನು? ಊಟ ಮಾಡುವುದು, ನಿದ್ರಿಸುವುದು, ಶುಭಾಶಯ ಹೇಳುವುದು, ಇತ್ಯಾದಿ ಚಟುವಟಿಕೆಗಳು ಹೆಚ್ಚು ಯೋಚಿಸದೆ ರೂಢಿ ಆಧಾರದ ಮೇಲೆ ಹೇಳ್ತೀವಿ. ಬೆಳಗ್ಗೆ ಎದ್ದು 8 ಗಂಟೆಗೆ ನೀವು ಯಾರಿಗಾರ ಕೇಳಬೇಕಾದ್ರೆ ಊಟ ಆಯ್ತಾ ಅಂತ ಕೇಳಲ್ಲ, ತಿಂಡಿ ಆಯ್ತಾ ಅಂತ ಕೇಳ್ತೀರಾ. ಮಧ್ಯಾಹ್ನ ಊಟ ಆಯ್ತಾ ಅಂತೀರಾ, ರಾತ್ರಿ ಊಟ ಆಯ್ತಾ ಅಂತ ಕೇಳ್ತಿದ್ದೇನು? ಲೋಕಾರೂಢಿ. ಟೈಮ್ ನೋಡ್ಕೊಂಡು ಊಟ ಆಯ್ತಾ ನಿಮ್ಮದು, ಟೈಮ್ ನೋಡಿಕೊಂಡು ತಿಂಡಿ ಆಯ್ತಾ ನಿಮ್ಮದು ಅಂತ ಕೇಳಲ್ಲ. ನಿದ್ರಿಸೋದು ಹಾಗೇನೆ, ಎಷ್ಟು ಗಂಟೆಯಿಂದ ಯಾವಾಗ ನಿದ್ದೆ ಮಾಡಬೇಕು ಒಂದೊಂದು ಟೈಮ್ ಟೇಬಲ್ ಪ್ರಕಾರ. ಇನ್ನು ಶುಭಾಶಯ ಹೇಳೋದು ಅಷ್ಟೇ, ನೋಡ್ಕೊಂಡೇ ಹೇಳೋದು. ಬೆಳಗ್ಗೆ ಆದರೆ ಗುಡ್ ಮಾರ್ನಿಂಗ್ ಅಂತೀರಿ, ಮಧ್ಯಾಹ್ನ ಆದರೆ ಗುಡ್ ಆಫ್ಟರ್ನೂನ್ ಅಂತೀರಿ, ಇನ್ನು ನೈಟ್ ಆದರೆ ಗುಡ್ ನೈಟ್ ಹೇಳ್ತೀರಿ. ಅದನ್ನೇನಾದ್ರು ಉಲ್ಟಾ ಹೇಳ್ತೀರೇನು? ಹೇಳೋದಿಲ್ಲ. ಅಥವಾ ಗುರುಗಳು ಬಂದಾಗ ಹೇಗೆ ಹೇಳಬೇಕು ಶುಭಾಶಯ, ಒಬ್ಬ ಅಮ್ಮ ಬಂದರೆ ಹೇಗೆ ಹೇಳಬೇಕು ಶುಭಾಶಯ, ಒಬ್ಬ ತಂದೆಗೆ, ತಾಯಿಗೆ, ತಮ್ಮನಿಗೆ, ಅಣ್ಣನಿಗೆ, ಮಾವನಿಗೆ ಹೆಂಗೆ ಹೇಳಬೇಕು, ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಸಂದರ್ಭಕ್ಕೆ ಹೆಂಗೆ ಹೇಳಬೇಕು ಅನ್ನೋದು ನಿಮ್ಮಲ್ಲಿ ಆಲ್ರೆಡಿ ಫಿಕ್ಸ್ಡ್ ಆಗಿರ್ತಕ್ಕಂಥ ಒಂದು ಸಾಫ್ಟ್ವೇರ್ ಅದು. ಅದನ್ನೇ ನಾವು ಲೋಕಾರೂಢಿ ಅಂತ ಕೂಡ ಕರಿತೀವಿ. ಹೆಚ್ಚು ಯೋಚನೆ ಮಾಡೋದಿಲ್ಲ, ಪ್ಲ್ಯಾನಬಲ್ ಏನಿಲ್ಲ, ಹಾಗೆ ಹೇಳ್ತಕ್ಕಂಥದ್ದನ್ನು ಲೋಕಾರೂಢಿ ಅಂತ ಕರಿತೀವಿ. ಹಾಗಾಗಿರೆ ನೀವು ಊಟ ಮಾಡುವಾಗ ಅಥವಾ ನಿಮ್ಮ ಶಾಲೆಯಲ್ಲಿ ಕುಳಿತುಕೊಳ್ಳುವಾಗ ಹೆಂಗೆ ಊಟ ಮಾಡಬೇಕು, ಹೇಗೆ ಕುಳಿತುಕೊಳ್ಬೇಕು, ಇದೆಲ್ಲ ನೀವು ದಿನನಿತ್ಯ ಮಾಡೋ ಅಂಥದ್ದು. ಅದನ್ನು ನೀವು ಇನ್ನೊಬ್ರಿಗೆ ಕೇಳೋದೇನಲ್ಲ. ಹಿಂಗೆ ಕೂತ್ಕೋಬೇಕಾ, ಇಲ್ಲಿ ಕೂತ್ಕೋಬೇಕಾ, ಹಿಂಗೆ ಕೂತ್ಕೊಂಡು ಏನು ತಿನ್ನಬೇಕು, ಇದನ್ನು ಫಸ್ಟ್ ತಿನ್ನಬೇಕಾ, ಇವೆಲ್ಲ ಕೇಳಲ್ಲ. ಮಾಮೂಲಿ ನಿಮ್ಗೆ ಊಟ ಬಡಿಸ್ತಾ ಇರ್ತಾರೆ, ನೀವು ಹೇಗೆ ಕೂತ್ಕೋಬೇಕೋ ಕೂತ್ಕೋತೀರಿ, ಹೇಗೆ ಊಟ ಮಾಡಬೇಕು ಅದನ್ನು ಮಾಡ್ತಾ ಇರ್ತೀರಿ. ಹೀಗೆ ದಿನನಿತ್ಯದ ವಿಚಾರಗಳನ್ನು ನಿಮಗೆ ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ. ಹಾಗಾಗಿ ನೀವು ರೂಢಿಯಿಂದಲೇ ಇವನ್ನೆಲ್ಲ ಅಭ್ಯಾಸ ಮಾಡ್ಕೊಳ್ತೀರಿ. ಇಂಥ ಅಭ್ಯಾಸ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ದಿನನಿತ್ಯದ ಚಟುವಟಿಕೆಗಳು ಯಾವುದೇ ಅಡೆತಡೆ ಇಲ್ಲದೆ ಸಾಗಲಿಕ್ಕಾಗಿ ನಿಮ್ಮೊಳಗೊಂದು ಲೋಕಾರೂಢಿಯ ತತ್ವಗಳು ಮುನ್ನುಡಿಗೆ ಆಗ್ತವೆ. ಅವುಗಳನ್ನು ನೀವು ಫಾಲೋ ಮಾಡ್ತಾ ಇರ್ತೀರಿ. ಹೀಗೆ ಫಾಲೋ ಮಾಡೋದನ್ನು ನಮ್ಗೆ ಹೇಳ್ಕೊಡೋದೇ ಸಂಸ್ಕೃತಿಗಳು. ಹಾಗಾಗಿ ಒಬ್ಬ ಉತ್ತಮ ಸುಸಂಸ್ಕೃತ ನಾಗರಿಕನಾಗಬೇಕು ಅಂತಂದರೆ ನಿಮ್ಮಲ್ಲಿ ಅತ್ಯುತ್ತಮವಾದಂತಹ ಲೋಕಾರೂಢಿಗಳು ನಮಗೆ ಬರಬೇಕು. ಉತ್ತಮವಾಗಿರ್ತಕ್ಕಂಥ ಸಂಸ್ಕೃತಿ ನಿಯಮಗಳು ನಿಮ್ಮಲ್ಲಿ ನೆಲೆಗೂಡಬೇಕು. ಅವೆಲ್ಲ ನೆಲೆಗೂಡಿದರೆ ಮಾನವನಿಗೆ ಹೇಗೆ ಉತ್ತಮವಾದ ಸಂಸ್ಕೃತಿ ಬಂದಿದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡುತ್ತೆ. ಹಾಗಾಗಿ ಇಂಥದ್ದೊಂದು ಪಾಠವನ್ನು ನಿಮಗೋಸ್ಕರ ಈ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಿಂದ ಮಂಡಿಸಿದ್ದೀನಿ. ತುಂಬಾ ಇಷ್ಟಪಡ್ತೀರಿ ಸ್ನೇಹಿತರೆ. ತಮ್ಮೆಲ್ಲರಿಗೂ ಕೂಡ ಅಭೂತಪೂರ್ವವಾದಂಥ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.